ವೆಲ್ಕಮ್ ಟು ಹೆಲ್ತಿ ಕುಕಿಂಗ್ ದೇಹಾಮೃತ ಯೂಟ್ಯೂಬ್ ಚಾನಲ್. ನಮಸ್ತೆ ವೀಕ್ಷಕರೇ, ಬನ್ನಿ ಇವತ್ತು ಇನ್ನೊಂದು ಸೊಪ್ಪಿನ ಆರೋಗ್ಯದ ಲಾಭಗಳ ಜೊತೆಗೆ ಸಾಂಬಾರು ಹಾಗೂ ಮುದ್ದೆ ರೆಸಿಪಿನ ನೋಡ್ಕೊಂಡು ಬಂದುಬಿಡೋಣ. ಸಾಮಾನ್ಯವಾಗಿ ಹೊಲಗಳಲ್ಲಿ ಹೇರಳವಾಗಿ ಸಿಗುವಂತಹ ಈ ಸೊಪ್ಪನ್ನು ಸಂಸ್ಕೃತದಲ್ಲಿ ಮತ್ಸ್ಯಾಕ್ಷಿ ಎಂಬ ಹೆಸರಿನಿಂದ ಕೂಡ ಕರೆಯುತ್ತಾರೆ. ಈ ಸೊಪ್ಪು ಔಷಧೀಯ ಗುಣಗಳಿಂದ ಪ್ರಖ್ಯಾತವಾಗಿದೆ. ಹೋದ ಕಣ್ಣು ಬರೆಸಿತು ಎಂಬ ಮಾತಿದೆ. ಈ ಹೊನಗನ್ನೆ ಸೊಪ್ಪು ಆರೋಗ್ಯದ ಲಾಭಗಳನ್ನು ತಿಳಿಸ್ತಾ ಹೋಗ್ತೀನಿ. 2 ಚಮಚ ಬೇಯಿಸಿದ ಸೊಪ್ಪಿನ ರಸವನ್ನು 45 ದಿನಗಳ ಸೇವನೆಯಿಂದ ನಮಗೆ ಕಣ್ಣಿನ ದೋಷ ದೂರವಾಗುತ್ತದೆ. ಅಷ್ಟೇ ಅಲ್ಲದೆ ಈ ಸೊಪ್ಪಿನಲ್ಲಿ ಸಿಗುವಂತಹ ಹೂಗಳ ಸೇವನೆಯಿಂದ ಇರುಳುಗುರುಡುತನ ದೂರವಾಗುತ್ತದೆ. ಹಾಗೆ ಸೊಪ್ಪಿನ ರಸ ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಜೊತೆಗೆ ಸೇರಿಸಿ ತಲೆಗೆ ಲೇಪನ ಮಾಡುವುದರಿಂದ ಕೂದಲು ಸೊಂಪಾಗಿ ಬೆಳೆಯುತ್ತದೆ ಹಾಗೂ ಕಣ್ಣಿಗೂ ದೇಹಕ್ಕೂ ತಂಪು ನೀಡುತ್ತದೆ. ನೆನಪಿನ ಶಕ್ತಿ ಕೂಡ ಇದರಿಂದ ವೃದ್ಧಿಯಾಗುತ್ತದೆ. ಅಜೀರ್ಣ ಸಮಸ್ಯೆ ದೂರವಾಗುತ್ತದೆ. ಇದರಿಂದ ನಮಗೆ ಜೀರ್ಣಕ್ರಿಯೆ ಸರಾಗವಾಗುತ್ತದೆ. ಅಷ್ಟೇ ಅಲ್ಲದೆ BP ನಿಯಂತ್ರಣದಲ್ಲಿ ಇದು ಹೆಚ್ಚಿನ ಪಾತ್ರ ವಹಿಸುತ್ತದೆ. ಹಾಗೆ ನಾರಿನಾಂಶ ಹೆಚ್ಚಾಗಿ ಇರುವುದರಿಂದ ಸಕ್ಕರೆ ಕಾಯಿಲೆಯನ್ನು ದೂರ ತಳ್ಳುತ್ತದೆ. ಈ ಗಿಡದ ಬೇರನ್ನು ಹಾಲಿನಲ್ಲಿ ತೇಯ್ದು ಸೇವಿಸಿದರೆ ಮೂತ್ರ ವಿಸರ್ಜನೆ ಸಮಸ್ಯೆ ದೂರವಾಗುತ್ತದೆ. ಅಷ್ಟೇ ಅಲ್ಲದೆ ಈ ಹೊನಗನ್ನೆ ಸೊಪ್ಪಿನ ರಸದಿಂದ ನಮಗೆ 10 ಗ್ರಾಮಿನಷ್ಟು ಮಿಶ್ರಣವನ್ನು ಹಾಗೆ ಮೂಲಂಗಿ ಸೊಪ್ಪಿನ ರಸವನ್ನು ಸೇರಿಸಿ ಸೈಂಧವ ಲವಣದ ಜೊತೆಗೆ ಸೇವನೆ ಮಾಡುವುದರಿಂದ ಮೂಲವ್ಯಾಧಿ ಸಮಸ್ಯೆ ದೂರವಾಗುತ್ತದೆ. ಅಷ್ಟೇ ಅಲ್ಲದೆ ಸ್ತ್ರೀಯರು ಮುಟ್ಟಿನ ಸಮಸ್ಯೆ ನಿವಾರಣೆಗೆ ಇದರ ಬೇರನ್ನು ಅರೆದು ಬೆಲ್ಲವನ್ನು ಮಿಶ್ರಣ ಮಾಡಿ ಸೇವಿಸುವುದರಿಂದ ಮುಟ್ಟಿನ ಸಮಸ್ಯೆ ಸ್ತ್ರೀಯರಲ್ಲಿ ದೂರವಾಗುತ್ತದೆ. ಹಾಗೆ ಕಣ್ಣಿಗೆ ಇದು ತುಂಬ ಒಳ್ಳೆಯದು. ಈ ಸೊಪ್ಪು ಸಿಕ್ಕರೆ ಬಿಡಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್, ತಂದುಬಿಟ್ಟು ಇದರ ಸೊಪ್ಪು ಸೇವನೆಯನ್ನು ನಾವು ಮಾಡಲೇಬೇಕು. ವಾರದಲ್ಲಿ 3-4 ಸಾರಿ ಈ ಸೊಪ್ಪು ಸೇವನೆಯಿಂದ ನಮಗೆ ಆರೋಗ್ಯದ ಎಷ್ಟೆಲ್ಲ ಲಾಭಗಳಿದೆ ಅಂತ ಹೇಳಿ ತಿಳ್ಕೊಂಡ್ರಿ ಅಲ್ವಾ. ಹಾಗಾದರೆ ಬನ್ನಿ ನೆಕ್ಸ್ಟ್ ನಿಮಗೆ ರೆಸಿಪಿನ ತೋರಿಸ್ಬಿಡ್ತೀನಿ. ಈ ಸೊಪ್ಪನ್ನೆಲ್ಲ ಚಿಗುರನ್ನ ತೆಗೆದುಬಿಟ್ಟು ಅದರಲ್ಲಿರೋ ಹೂವನ್ನು ದೊಡ್ಡ ಹೂಗಳಿದ್ರೆ ಅದನ್ನು ತೆಗೆದುಬಿಡಿ. ಚಿಕ್ಕ ಹೂಗಳಿದ್ರೆ ಅದನ್ನು ಹಾಕೋದ್ರಿಂದ ಏನು ಸಮಸ್ಯೆ ಆಗಲ್ಲ. ನಾನು ಹೇಳಿದೆ ಅಲ್ವಾ, ಇರುಳುಗುರುಡುತನ ಇದರಿಂದ ದೂರ ಆಗುತ್ತೆ. ಸೇವನೆ ಮಾಡೋದ್ರಿಂದ ಏನು ಸಮಸ್ಯೆ ಇಲ್ಲ. ಆನಂತರ ನೋಡಿ, ನಾನು ರಾತ್ರಿಯೇ ನೆನೆಸಿಟ್ಟ ಹೆಸರು ಕಾಳನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ನೆನೆಸಿ ಹಾಕೋದ್ರಿಂದ ನಮಗೆ ಬೇಗ ಬೆಂದು ಬರಲಿಕ್ಕೆ ಸಹಾಯ ಆಗುತ್ತೆ. ಈ ಹೊನಗನ್ನೆ ಸೊಪ್ಪು ಗದ್ದೆಗಳಲ್ಲಿ ಹಾಗೆ ತೋಟಗಳಲ್ಲಿ ಇದು ನಮಗೆ ತುಂಬ ಉಚಿತವಾಗಿ ತುಂಬ ಹೇರಳವಾಗಿ ಸಿಕ್ಬಿಡುತ್ತೆ. ಹಾಗೆ ಇದನ್ನು ಮಾರ್ಕೆಟ್ಗಳಲ್ಲೂ ಕೂಡ ಇವಾಗ ಮಾರಾಟ ಮಾಡ್ತಾ ಇದ್ದಾರೆ. ನೋಡಿ, ಹೆಸರು ಕಾಳು ಮತ್ತು ಹೊನಗನ್ನೆ ಸೊಪ್ಪು. ಹೆಸರು ಕಾಳಿನ ಆರೋಗ್ಯದ ಲಾಭಗಳು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಹಾಗೆ ಈ ಸೊಪ್ಪು ಮತ್ತು ಹೆಸರು ಕಾಳನ್ನು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಬೇಯಿಸ್ಕೊಂಡು ಬಿಡೋಣ. ನಮಗೆ ಉಪ್ಪು ಹತ್ತಬೇಕಲ್ವ ಸೊಪ್ಪಿಗೂ ಮತ್ತು ಹೆಸರು ಕಾಳಿಗೂ, ಆ ಕಾರಣಕ್ಕೆ ಇದೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಸೊಪ್ಪು ನೆನೆಯಷ್ಟು ನೀರನ್ನು ಹಾಕೋಣ. ನೀರು ಹಾಕಿ ಇದಾದ ನಂತರ ಇದನ್ನು ನಾವು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳೋದು ಬೇಡ. ಇದು ನಾವು ಹೇಗಿದ್ರೂ ಕಾಳನ್ನು ನೆನೆಸಿಟ್ಟಿದ್ದೀವಲ್ವ, ಇದನ್ನು ಹಾಗೆ ಒಲೆ ಮೇಲೆ ಓಪನ್ನಾಗಿಟ್ಟು ಬೇಯಿಸ್ಕೊಂಡ್ರೆ ಬೇಗ ಬೆಂದು ಬಂದುಬಿಡುತ್ತೆ. ಬನ್ನಿ ಹಾಗಿದ್ರೆ ಮಸಾಲೆ ರೆಡಿ ಮಾಡ್ಕೊಂಬಿಡೋಣ. ಈ ಬಸ್ಸಾರಿಗೆ ನೋಡಿ, ಒಂದು ಕಾಯಿನ ತೊಗೊಂಡಿದ್ದೀನಿ, ಅದರಲ್ಲಿ ಅರ್ಧ ಬಟ್ಲು ಕೊಬ್ಬರಿನ ಬಳಸ್ಕೊಳ್ತೀನಿ. ನಮಗೆ ಕಾಳು ಮತ್ತು ಸೊಪ್ಪು ಬೆಂದು ಬಂದುಬಿಡ್ತು. ಈ ಕಡೆ ನಾವು ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ. 2 ಮೀಡಿಯಮ್ ಗಾತ್ರದ ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, ಅದರ ಜೊತೆಗೆ ಧನಿಯಾ ಕಾಳು ಇದ್ದರೆ ಉದ್ದಿನಬೇಳೆ, ಕಡಲೆಬೇಳೆ ಹಾಕಿದರೆ ನಮಗೆ ಸಾಂಬಾರು ಒಂದು ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಆನಂತರ ಜೀರಿಗೆ ಹಾಗೆ ಸ್ವಲ್ಪ ಸಾಸಿವೆ ಇದೆಲ್ಲದನ್ನು ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಇದನ್ನು ಹುರಿದು ತಕ್ಕೊಂಡ್ಬಿಡಿ. ಬೇಕಿದ್ದರೆ ನೀವು ಎಣ್ಣೆನೂ ಕೂಡ ಹಾಕ್ಕೋಬೋದು. ಆನಂತರ ರುಚಿಗೆ ಖಾರಕ್ಕೆ ಒಣಮೆಣಸಿನಕಾಯಿ ಇರಲಿಲ್ಲ ಅಂದರೆ ಅಚ್ಚು ಖಾರದ ಪುಡಿನೂ ಕೂಡ ಹಾಕ್ಕೋಬೋದು. ಬಟ್ ಒಣಮೆಣಸಿನಕಾಯಿ ಹಾಕಿದರೆ ನಮಗೆ ತುಂಬ ರುಚಿಯಾಗಿ ಬರುತ್ತೆ ಸಾಂಬಾರು. ಇದೆಲ್ಲ ಹುರಿದಾದ ನಂತರ ಇದಕ್ಕೆ ಕಾಯಿ ತುರಿನ ಸೇರಿಸ್ಬಿಟ್ಟು ಮಿಕ್ಸಿಯಲ್ಲಿ ರುಬ್ಬಿ ತೊಗೊಂಡು ಬಂದುಬಿಟ್ಬಿಟ್ರೆ ನಮಗೆ ಮಸಾಲೆ ರೆಡಿ ಆಯಿತು. ಹಾಗೆ 1 ಗಾತ್ರದ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹುಳಿ ಜೊತೆಗೆ ಹುರಿದಿಟ್ಟ ಮಸಾಲೆ ಹಾಗೂ ಕೊಬ್ಬರಿನ ಹಾಕಿಬಿಟ್ಟು ರುಬ್ಬಿ ತೊಗೊಂಡು ಬಂದುಬಿಡ್ತೀನಿ. ನೋಡಿ, ನಾವು ಬೇಯಿಸಿದ್ದಂತಹ ಎಲ್ಲ ಸೊಪ್ಪನ್ನು ಈ ರೀತಿ ಸೋಸಿ ತಕ್ಕೊಂಡ್ಬಿಡೋಣ. ಈ ನೀರನ್ನು ಹಾಕಿಬಿಟ್ಟು ಸಾಂಬಾರು ಮಾಡ್ಕೊಳ್ಳೋಣ. ಎಲ್ಲ ಮಸಾಲೆನ ಮಿಕ್ಸ್ ಮಾಡಿಬಿಟ್ಟು ನಾನಿವಾಗ ಸಾಂಬಾರಿಗೆ ರೆಡಿ ಮಾಡಿದ್ದೀನಿ.
ಇದಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಮೇಲೆ ಸೊಪ್ಪು ಮತ್ತು ಬೇಯಿಸಿದಂತಹ ಕಾಳನ್ನು ಹಾಕ್ಕೊಳ್ಳೋಣ. ಇದೆಲ್ಲ ಒಂದು ಸ್ವಲ್ಪ 2 ಕುದಿ ಬಂದಮೇಲೆ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಡ್ಕೊಂಡ್ರೆ ನಮಗೆ ಸಾಂಬಾರು ಊಟಕ್ಕೆ ರೆಡಿ ಆಯಿತು. ಆರೋಗ್ಯಕರವಾದ ಹೆಸರು ಕಾಳು ಮತ್ತು ಹೊಂಗನೆ ಸೊಪ್ಪಿನ ಸಾಂಬಾರು. ಇದರ ಸೇವನೆಯಿಂದ ನಮಗೆ ದೃಷ್ಟಿದೋಷ ನಿವಾರಣೆ ಆಗುತ್ತೆ, ಕೂದಲು ಸೊಂಪಾಗಿ ಬೆಳೀಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲದೆ ಇದರ ಸೇವನೆಯಿಂದ ನಮಗೆ ಕರುಳಿನಲ್ಲಿ ಇರುವಂತಹ ಮಲ ವಿಸರ್ಜನೆಗೂ ಸಹಾಯ ಆಗುತ್ತೆ. ಬನ್ನಿ, ಒಂದು 4 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಹಾಗೆ ಇಂಗು ಮತ್ತು ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಒಗ್ಗರಣೆ ಕೊಡ್ತಾಯಿದ್ದೀನಿ. ನಮಗೆ ಸಾಂಬಾರು ಇವಾಗ ರೆಡಿ ಆಯಿತು. ಬನ್ನಿ, ಹಾಗಿದ್ರೆ ಕ್ವಿಕ್ಕಾಗಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಂಡು ಬಂದುಬಿಡ್ತೀನಿ. ನೋಡಿ, ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೋಬೋದು. ಹಾಗೆ ಹೆಚ್ಚಿದಂಥ 3 ಈರುಳ್ಳಿ, ಇದೆಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸಿದ ನಂತರ ನಾವು ತೆಗೆದಿಟ್ಟಂತಹ ಸೊಪ್ಪು ಮತ್ತು ಕಾಳನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಪಲ್ಯ ಊಟಕ್ಕೆ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಹಸಿ ಮೆಣಸಿನಕಾಯಿನ ಜಜ್ಜಿ ಹಾಕ್ಕೊಳ್ಳೋದ್ರಿಂದ ರುಚಿ ಇನ್ನೂ ಹೆಚ್ಚಾಗುತ್ತೆ. ನಾನು ಮಕ್ಕಳು ಊಟ ಮಾಡೋದು ಅಂತ ಹೇಳಿ ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ, ಅಚ್ಚು ಖಾರದ ಪುಡಿ ಮತ್ತು ಉಪ್ಪನ್ನು ಹಾಕಿದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಕುದ್ದಾದಮೇಲೆ ಪಲ್ಯ ರೆಡಿ ಆಗಿಬಿಡ್ತು. ಇದಾದ ನಂತರ ನೋಡಿ ಮುದ್ದೆ ಮಾಡೋದು ತೋರಿಸ್ತಾ ಇದ್ದೀನಿ. ನಾವು ಎಷ್ಟು ನೋಡಿ ಈ ರೀತಿ ಗಂಟಲು ಥರ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ನಾನು ಅಳತೆಯಲ್ಲಿ ಇಟ್ಟಂತಹ 2 ಕಪ್ ನೀರನ್ನು ನಾನು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಕುಕ್ಕರ್ 2 ಕಪ್ ನೀರು ಬಳಸ್ತಾ ಇದ್ದೀನಿ ಅಂದರೆ ನಮಗೆ ಅದೇ ಕುಕ್ಕರಲ್ಲಿ ಹ್ಯಾಂಡಲ್ ಇರುತ್ತೆ. 2 ಟೇಬಲ್ ಅಷ್ಟೊಂದು ಮುದ್ದೆ ಮಾಡಲಿಕ್ಕೆ ನಮಗೆ ತೊಂದರೆ ಆಗೋದಿಲ್ಲ, ಕಷ್ಟ ಆಗೋದಿಲ್ಲ. ಅಳತೆಯಲ್ಲಿ ಇಟ್ಕೊಂಡಂತಹ ನೀರನ್ನು ಈಸಿಯಾಗಿ ಮಾಡ್ಕೊಂಡು ಒಂದು ಸ್ವಲ್ಪ ಹಾಗೆ ರುಚಿಗೆ ಮತ್ತೆ ನೀರನ್ನು ನೀಟಾಗಿ ಕಲಸಿ ಹಾಕ್ತಾ ಇದ್ದೀನಿ. ಹಾಗೆ ನೀಟಾಗಿ ಒಂದು ಸ್ವಲ್ಪ ಮಾಡೋದಿಲ್ಲದೆ ಇದೇ ಮೊದಲನೇ ಬಾರಿಗೆ ಗಂಟಾಗುತ್ತೆ ಅನ್ನೋ ಭಯ ಇದ್ದರೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಗಂಟಿಲ್ದೆ ಥರ ನೀಟಾಗಿ ಕೈಯಲ್ಲಿ ಬೇಕಾದ್ರೆ ನೀವು ಕಲಸಿ ಆಮೇಲೆ ನಾನು ಕಲಸಿಟ್ಟಂತಹ ಹಿಟ್ಟನ್ನು ನೀರಿಗೆ ಹಾಕ್ತಾ ಇದ್ದೀನಿ. ನೀರು ಒಂದು ಸ್ವಲ್ಪ ಕುದಿಯುವಾಗ ಕಲಸಿದ ಹಿಟ್ಟನ್ನು ಹಾಕಿಬಿಟ್ಟು ನೀಟಾಗಿ ಈ ರೀತಿ ಮುದ್ದೆ ಕೋಲಿಂದ ಅಥವಾ ದೊಡ್ಡ ಚಮಚದಿಂದ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಕೈ ಬಿಡದೇ ಇರೋ ಥರ ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ತಕ್ಕೋಬೇಕು. ಒಂದು ಸ್ವಲ್ಪನೂ ಗಂಟಿಲ್ದೇ ಇಲ್ಲದೇ ಇರೋ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ನಾವು ಮತ್ತೆ ಅಳತೆಯಲ್ಲಿ ಇಟ್ಟಂತಹ ಹಿಟ್ಟನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಇದು ಸ್ವಲ್ಪ ಕುದಿಬೇಕು. ಇದು ಚೆನ್ನಾಗಿ ಕುದಿಯೋ ಸಮಯದಲ್ಲೇ ಹಾಕಬೇಕು. ಮೊದಲೇ ಹಾಕಿದರೆ ನಮಗೆ ಹಸಿ ಹಿಟ್ಟಿಗೆ ಹಾಕಿದರೆ ಮುದ್ದೆ ಅದೆಲ್ಲ ಹಸಿ ಬಿಸಿ ಆಗಿಬಿಡುತ್ತೆ. ನೋಡಿ, ಈ ರೀತಿ ಕುದಿಯುವಂತಹ ಅಂಬಲಿಗೆ ಇದನ್ನು ಮಿಕ್ಸ್ ಮಾಡಬೇಕು ಹಿಟ್ಟನ್ನೆಲ್ಲ. ಆನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಈ ರೀತಿ ಗಂಟಿಲ್ದೇ ಇರೋ ಥರ ನೀಟಾಗಿ ಬೇಗ ತಿರುಗಿಸ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನಾವೊಂದು ಸ್ವಲ್ಪ ಬಿಟ್ಬಿಟ್ರೆ ಅದೇನಾಗುತ್ತಪ್ಪ ಅಂದರೆ ಗಂಟಾಗ್ಬಿಡುತ್ತೆ. ಗ್ಯಾಸು ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ನಾವು ತಿರುಗಿಸ್ತಾ ನಮಗೆ ಹಿಟ್ಟು ಬಂದುಬಿಡುತ್ತೆ. ಮತ್ತು ಆಮೇಲೆ ನಾವು ಮುದ್ದೆನ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನೇ ಹೀಗೆ ಮುಖದ ಮೇಲೆ ಮುಚ್ಚಿ ಇಟ್ಬಿಟ್ರೆ ನಮಗೆ ಮುದ್ದೆ ಬೇಗ ಅರಳಿ ಬಂದುಬಿಡುತ್ತೆ. ಒಂದು ತಟ್ಟೆ ಮುಚ್ಚಿ, ಇಲ್ಲಾಂದರೆ ನೀವು ಕುಕ್ಕರ್ ನೀಡಲನ್ನ ಕ್ಲೋಸ್ ಮಾಡಿಬಿಡಿ. ಆವಾಗ ಗಂಟಿದ್ರೂ ಕೂಡ ನಮಗೆ ಹಿಟ್ಟಿನಲ್ಲಿ ಅಳ್ಕೊಂಡು ಬಿಡುತ್ತೆ ಹುಗಿಗೆ. ನೋಡಿ, ಇವಾಗ ಹಿಟ್ಟು ಒಂದೇ ಒಂದು ಗಂಟಿಲ್ದೇ ಇರೋ ಥರ ನಮಗೆ ರೆಡಿ ಆಗಿಬಿಡ್ತು. ನೋಡಿ, ಇವಾಗ ಮುದ್ದೆ ರೆಡಿ ಆಯಿತು. ಈ ಮುದ್ದೆ ನಮಗೆ ಊಟಕ್ಕೆ ರೆಡಿ ಆಯಿತು. ನೋಡಿ, ಎಷ್ಟು ಒಳ್ಳೆ ರೆಸಿಪಿ ತೋರಿಸಿದ್ದೀನಿ ನಾನು, ಎಷ್ಟು ಒಳ್ಳೆ ಲಂಚ್ಗೆ ತೋರಿಸಿದ್ದೀನಿ. ಬ್ರೇಕ್ಫಾಸ್ಟಿಗೂ ಕೂಡ ಮಾಡಿಕೊಂಡು ಊಟ ಮಾಡಿದ್ರೆ ಮಧ್ಯಾಹ್ನ ಊಟ ಬೇಡ ಅನಿಸುತ್ತೆ. ಹೊಟ್ಟೆ ತುಂಬ ಊಟ ಮಾಡಿದರೆ ಈ ರೀತಿ ಮುದ್ದೆ ಬಸ್ಸಾರು ಊಟ ಮಾಡಿಕೊಂಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಮುದ್ದೆ ಹಾಗೂ ಹೆಸರು ಕಾಳು ಹೊಂಗನೆ ಸೊಪ್ಪಿನ ಸಾಂಬಾರು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಲ್ವಾ. ಇದೇ ರೀತಿ ಆರೋಗ್ಯಕರವಾದ ರೆಸಿಪಿಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಹೆಲ್ತಿ ಕುಕ್ಕಿಂಗ್ ದೇಹಾಮೃತ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೋಡಿ, ಈ ರೀತಿ ಕೈಯಿಗೆ ನೀರು ಹಚ್ಕೊಂಡ್ಬಿಟ್ಟು ಮುದ್ದೆನೆಲ್ಲ ನೀಟಾಗಿ ಒಂದು ಕಡೆ ಮಾಡ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ಆರಿದ ಮೇಲೆ ಈ ಮುದ್ದೆನ ನಾವು ಒಂದು ಸ್ವಲ್ಪ ನೀರು ಹಚ್ಚಿದ ತಟ್ಟೆಯಲ್ಲಿ ಇದನ್ನು ತಟ್ಟಿ ತಕ್ಕೊಂಡ್ಬಿಟ್ರೆ ನಮಗೆ ಮುದ್ದೆ ರೆಡಿ ಆಗಿಬಿಡುತ್ತೆ. ನೋಡಿ, ಚೆನ್ನಾಗಿ ಅರಳಿ ಬಂದಿದೆ. ನೋಡಿ ಮುದ್ದೆ ಹೇಗೆ ಹುಗಿ ಬರ್ತಾ ಇದೆ ಅಂತ ಹೇಳಿ. ಒಂದು ಸ್ವಲ್ಪನೂ ಕೂಡ ಗಂಟಾಗಿಲ್ಲ, ತುಂಬ ಮೃದುವಾಗಿ ತುಂಬ ಸ್ಮೂತಾಗಿ ನಮಗೆ ರಾಗಿ ಬಾಲ್ ರೆಡಿ ಆಯಿತು. ಬಿಸಿ ಮುದ್ದೆನ ಸರ್ವ್ ಮಾಡ್ತಾ ಇದ್ದೀನಿ ಹೊಂಗನೆ ಸೊಪ್ಪಿನ ಸಾಂಬಾರು ಜೊತೆಗೆ, ಹಾಗೆ ಪಲ್ಯ ಜೊತೆಗೆ. ಹೊಂಗನೆ ಸೊಪ್ಪಿನ ಬಸ್ಸಾರು ಮುದ್ದೆ ತುಂಬ ರುಚಿಯಾಗಿತ್ತು, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಈ ಸೊಪ್ಪಿನ ಸಾಂಬಾರನ್ನು ವಾರದಲ್ಲಿ 3-4 ಸಾರಿ ಸೇವನೆ ಮಾಡಿ. ಈ ಮಳೆಗಾಲದಲ್ಲಿ ತುಂಬ ಹೇರಳವಾಗಿ ಸಿಗುತ್ತೆ. ಮಿಸ್ ಮಾಡ್ಕೊಳ್ಳದೆ ಈ ಸೊಪ್ಪಿನ ಸಾಂಬಾರು ಊಟ ಮಾಡಿ. ಥ್ಯಾಂಕ್ ಯು ಸೋ ಮಚ್.